ಸೊ ನಾನು ಬೆಂಗಳೂರು ಟ್ರಾಫಿಕ್ಕಿಗೆ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಹುಡುಕಿದ್ದೇನೆ. 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,40,00,000 ವೆಹಿಕಲ್ಗಳಿದೆ. ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ನಮ್ಮ ಬೆಂಗಳೂರಲ್ಲಿ ಕಾರುಗಳು ಜಾಸ್ತಿ ಆಗಿದೆ ಜನರಿಗಿಂತ ಜಾಸ್ತಿ ಅಂತ ಹೇಳಿಕೊಂಡು. ಸೊ ಈಗ ಪ್ರಾಬ್ಲಮ್ ಏನು? ಕಾರ್ ಅಲ್ವಾ? ಸೊ ಎಲ್ಲರೂ ಆಫೀಸಿಗೆ ಹೋಗೋರು ಒಬ್ಬೊಬ್ಬರೇ ಹೋಗ್ತೀರಾ ಕಾರಲ್ಲಿ. ಸೊ ಈ ಒಂದು ಕಾರ್ ಒಂದು 10 ಲಕ್ಷ ತಗೊಳ್ತೀರಾ, 10 ಇಲ್ಲ ಕೆಲವರೆಲ್ಲ 15 ಲಕ್ಷ ಕಾರ್ ತಗೊಳ್ತೀರಾ. ಯಾಕೆ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ಹೇಳಿ? ನೀವೆಲ್ಲ ಕಾರ್ ತಗೊಳ್ಳೋ ಬದಲು ಅದೇ ದುಡ್ಡಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ದುಡ್ಡಲ್ಲಿ ನಿಮಗೆ ಒಂದು ಒಳ್ಳೆ ಬೈಕ್ ಬರ್ತದೆ. ಎಲ್ಲ ಬೈಕ್ ತಗೋಬೇಡಿ ಆಯಿತು, ಬೇಡ ನಿಮಗೆ ಕಂಫರ್ಟ್ ಬೇಕಾ, ಒಂದು ಕಾರ್ಗಿಂತ ಒಂದು 5 ಲಕ್ಷ ಕಮ್ಮಿಗೆ ನಿಮಗೆ ಒಳ್ಳೆ ಅಡ್ವೆಂಚರ್ ಮೋಟರ್ ಸೈಕಲ್ ಸಿಗ್ತದೆ. ಅದರಲ್ಲಿ ನಿಮಗೆ ಹೀಟಿಂಗ್ ಸೀಟ್ಸ್, ಹೀಟಿಂಗ್ ಗ್ರಿಪ್ಸು ಎಲ್ಲ ಬರ್ತದೆ, ಫುಲ್ ಕಂಫರ್ಟ್ ಮಚ್ಚ. ಸೊ ನೀವೆಲ್ಲ 10-15 ಲಕ್ಷ ಕೊಟ್ಟು ಕಾರ್ ತಗೊಳ್ಳೋ ಬದಲು ನೀವು ಬೈಕ್ ತಗೋಬಿಡಿ. ನೋಡಿ, ಈ ಥರ ಎಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಆಗೋದೇ ಅಲ್ಲ. ಬೈಕಲ್ಲಿ ಎಲ್ಲರೂ ಹೋದರೆ ಸ್ವಯಂ ಅಂತ ಹೋಗ್ಬೋದು. ಇನ್ನೂ ಕನ್ವಿನ್ಸ್ ಆಗಲಿಲ್ವಾ? ನೋಡಿ, ಈಗ ಇಲ್ಲಿ ಇಷ್ಟೆಲ್ಲ ಕಾರ್ ಉಂಟು, ಈ ಕಾರ್ ಬದಲು 2 ವೀಲರ್ ಯೋಚನೆ ಮಾಡಿ ನೋಡಿ. ಸೊ ನೋಡಿ ಎಷ್ಟು ಬೇಗ ರೋಡ್ ಖಾಲಿ ಆಯಿತು ನೋಡಿ. ಸೊ ಅದಕ್ಕೆ ನೋಡಿ, ನೀವೆಲ್ಲ ಕಾರ್ ತಗೊಂಡಿದ್ದೀರಲ್ಲ, ಕಾರನ್ನೆಲ್ಲ ಮಾರಿ ಒಂದು ಒಳ್ಳೆ ಬೈಕ್ ತಗೋಬಿಡಿ.